ಪರ್ಸೆಂಟೇಜ್ ಆಫ್ ಅಪ್ಲಿಕೇಶನ್ ಕ್ಲಿಯರ್ ಆಗೋದಿದೆಯಲ್ಲ, ಎಷ್ಟು ಪರ್ಸೆಂಟ್ ಆಗ್ತಿದೆ ಅಂತ? ಅದೇ ಈಗ ಓವರ್ ಆಲ್ ಒಂದು 70-80%. ಈಗ ಎರಡು ವಿಷಯ, ನಿಮ್ಗೆ ಎರಡು ಥರ ಆನ್ಸರ್ ಹೇಳ್ಬೇಕು ಅದಕ್ಕೆ. ಓಕೆ. ಇನ್ನೂ ನಾವುಗಳು ಅರ್ಜಿ ಅಂತಾನೆ ಲೆಕ್ಕ ಹಾಕ್ತಾ ಇದೀವಿ ತಲೆಯಲ್ಲಿ. ಇಷ್ಟು ಅರ್ಜಿ ಬಂತು, ಇಷ್ಟು ಕ್ಲಿಯರ್ ಮಾಡ್ತಿದೀವಿ ಅಂತ. ನನ್ನ ಆಸೆ ಇರೋದೇನು ಗೊತ್ತೇ, ಅರ್ಜಿ ಲೆಕ್ಕ ಹಾಕ್ಬಿಡಿ, ಎಷ್ಟು ಮನೆ ಐತೆ, ಎಷ್ಟು ಮನೆಗೆ ನಾವು ತಲುಪಿಸಿದೀವಿ, ಎಲ್ಲ ದಾಖಲಾತಿಗಳನ್ನ ತಲುಪಿಸಿದೀವಿ, ಆ ಲೆವೆಲ್ಗೆ ಹೋಗ್ಬೇಕು ನಾವು. ಈಗ ಸ್ಲೋ ಆಗಿ ಒಂದೊಂದಾಗಿ ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು. ಅವ್ರಿಗೂ ಅರ್ಥ ಆಗಬೇಕು ಅನ್ನೋದನ್ನ ಮಾಡ್ತಾ ಇದೀವಿ. ಈಗ ಬಂದಿರೋ ಅರ್ಜಿಗಳಲ್ಲಿ ಮೆಜಾರಿಟಿ ಎಲ್ಲ ಕ್ಲಿಯರ್ ಆಗುತ್ತೆ. ಏನಾದ್ರು ಈಗ ಸರ್ಕಾರಿ ರೂಲ್ಸ್ ಪ್ರಕಾರ 15 ದಿನ ಕಾಯ್ಬೇಕು, ಪೌತಿ ಖಾತೆ ಮಾಡ್ಸೋಕ್ಕೆ ಇಷ್ಟಿರಬೇಕು, ಅವೆಲ್ಲ ದಾಖಲಾತಿಗಳನ್ನ ತಗೋತೀವಿ, ಕೊಡ್ತೀವಿ. ಟ್ಯಾಕ್ಸ್ ಕಲೆಕ್ಷನ್ನು ಮೇಜರಾಗಿ ಆಯ್ತೈತೆ. ಟ್ಯಾಕ್ಸ್ ಕಲೆಕ್ಷನ್ನು 50,000 ರೂಪಾಯಿ 40,000 ರೂಪಾಯಿ ಒಂದು ಪಂಚಾಯತಿಗೆ ಒಂದು ತಿಂಗಳಿಗೆ ಆಯ್ತಾಯಿತ್ತು. ಈಗ ಒಂದು ವಾರದಲ್ಲಿ 4 ಲಕ್ಷ 5 ಲಕ್ಷ ಕಲೆಕ್ಟ್ ಮಾಡ್ತೀವಿ. ಯಾಕೆ ಅಂದರೆ ಈ ಸರ್ಕಾರಿ ಸೇವೆಗಳನ್ನ ಮಾಡಿಸ್ಕೊಳಕ್ಕೆ, ಈ ಸ್ವತ್ತು ಮಾಡಿಸ್ಕೊಳಕ್ಕೆ ಅವರೇ ಟ್ಯಾಕ್ಸ್ ಕಟ್ತಾವ್ರೆ ಜನರು ಬಂದು. ಇದು ಆಶ್ರಯ ಮನೆಗಳು ಒಂದು ಎಕ್ಸಾಂಪಲ್ ಕೊಡ್ತೀನಿ. 83-86ನೇ ಇಸ್ವಿಯಲ್ಲಿ ಆಶ್ರಯ ಮನೆಗಳನ್ನ ಸೈಟ್ ಕೊಟ್ಟಿರೋಂಥದ್ದು, ಅಂದರೆ 35-40 ವರ್ಷದಿಂದ. ಅದರಲ್ಲಿ ಎಷ್ಟು 59 ಜನಕ್ಕೆ ಕೊಟ್ಟವ್ರೆ, 3 ಜನ ಮನೆ ಕಟ್ಟವ್ರೆ, ಇನ್ನು 56 ಜನಕ್ಕೆ ಎಲ್ಲಿ ಐತೆ ಅವ್ರ ಸೈಟ್ ಅಂತ ಗೊತ್ತಿಲ್ಲ, ಎಲ್ಲಿದೆ ಗೊತ್ತಿಲ್ಲ. ಅಲ್ಲಿಗೆ ಯಾರೋ ಬೇರೆಯವ್ರು ಬಂದು ಸೈಟ್ ಕಟ್ಕೊಬಿಟ್ಟವ್ರೆ, ಮನೆ ಕಟ್ಕೊಬಿಟ್ಟವ್ರೆ. ಇದನ್ನೆಲ್ಲ ಹಿಂಗೆ ಅವ್ರುಗಳು ಹಕ್ಕುಪತ್ರ ಇಟ್ಕೊಂಡವ್ರೆ. ಯಾರೋ ಬಂದು ಸೈಟ್ ಕಟ್ಕೊಬಿಟ್ಟವ್ರಲ್ಲ, ಅವರು 94C ಅರ್ಜಿ ಹಾಕೊಂಡವ್ರೆ, ನಮ್ಗೆ ಬೇಕು, ಇದು ನಮ್ಗೆ ಬಿಡಿಸ್ಕೊಡಿ ಅಂತ. ಇದೆಲ್ಲ ಆಯಿತು. ಏನು ಮಾಡಿದ್ವಿ, ಎಲ್ಲರೂ ಕೂರಿಸಿದ್ವಿ. ಸುಮಾರು 200 ಚಿಲ್ಲರೆ ಜನರಿಗೆ ಸೈಟ್ ಬೇಕು. ಈಗ ಅಲ್ಲಿ ಈಗಾಗಲೇ 4 ಪಂಚಾಯತಿ, ಒಂದು ಪಂಚಾಯತಿಲಿ ಸಮಸ್ಯೆ ಆಗಿದ್ದಿನ್ನ ಫಸ್ಟ್ ಕೊಟ್ಟಿದ್ದು 45/40 ಸೈಟ್ನ. ಓಕೆ. 83ನೇ ಇಸ್ವಿಲಿ ಕೊಟ್ಟಿದ್ರೆ 2 ವರ್ಷದಲ್ಲಿ ಅವ್ರು ಖಾತೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ಅವ್ರದ್ದು ಇನ್ವ್ಯಾಲಿಡೆ. ಓಕೆ. ಸುಮ್ಮನೆ ಹೊಡೆದಾಟ ಮಾಡ್ತಾ ಇದ್ರು. ಅವಾಗಿಂದ ಏನಿಲ್ಲ. 94C ಕ್ಯಾನ್ಸಲ್ ಮಾಡಬೇಕು, ಆಗಲ್ಲ ಅದನ್ನು. ಈಗೇನು ಮಾಡಿದ್ವಿ, ಇರೋದು ಇಷ್ಟು ಜನ 200 ಚಿಲ್ಲರೆ ಜನಕ್ಕೆ ಸೈಟ್ ಕೊಡಬೇಕು. ಕೂರಿಸಿ ಅರ್ಧ ದಿನ ತಗೋತಿದ್ದು, 35-45 ಮಾಡ್ದೋ ಸೈಟ್ನ. ಎಲ್ಲರಿಗೂ ಸೈಟ್ ಕೊಟ್ಟು, ಎಲ್ರಿಗೂ 40 ವರ್ಷದ ಇಶ್ಯೂ ಕೂತ್ಕೊಂಡು ಬಗೆಹರಿತದೆ. ಅಂದರೆ ಎಲ್ಲಾರನ್ನೂ ಅಂದರೆ ಇಲ್ಲಿ ತಹಸೀಲ್ದಾರ್ ಇರಬೇಕಿತ್ತು, ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಇರಬೇಕಿತ್ತು, ಈ ತಂಟೆ ತಕರಾರೇ ಇಲ್ಲ. ಈಗ ಅವರೆಲ್ಲರೂ ಒಪ್ಕೊಂಡ್ರು, ಎಲ್ಲರೂ ನಿಮ್ದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ, ಹೊಸದಾಗಿ ನಿಮ್ಗೆ ಎಲ್ಲರಿಗೂ ಯಾರ್ಯಾರು ಹೆಸರುಗಳು ಕೊಟ್ಟಿದ್ದೀವಿ, ಪ್ರಯಾರಿಟಿ ಯಾರು ಕೊಟ್ಟಿದ್ದೀವಿ, ಫಸ್ಟ್ ಹಕ್ಕುಪತ್ರ ಕೊಟ್ಟಿದ್ರಲ್ಲ ಅವ್ರಿಗೆ ನೀವು ಚೀಟಿ ಎತ್ತಿ ಎಲ್ಲಿ ಸೈಟ್ ಬೇಕು ಅನ್ನೋದು. ಅದಕ್ಕಿಂತ ಮುಂಚೆ 3 ಜನ ಎಲ್ಲಿ ಮನೆ ಕಟ್ಕೊಬಿಟ್ಟಿದಾರಲ್ಲ ಅವ್ರಿಗೆ ಅದೇ ಜಾಗದಲ್ಲಿ ಖಾತೆ ಕೊಡಬೇಕು. ಅದಾದ್ಮೇಲೆ ನೆಕ್ಸ್ಟು ಮಿಕ್ಕಿದವ್ರು ಏನು 56 ಜನ ಇದ್ದಾರೆ, ಅವ್ರು ಚೀಟಿ ಎತ್ತಬೇಕು ಎಲ್ಲೆಲ್ಲಿ ಸಿಗುತ್ತೆ ಸೈಟ್ ಅನ್ನೋದು. ಅದಾದ ನಂತರ ಈಗ 94C ಅರ್ಜಿ ಹಾಕೊಂಡಿದ್ರಲ್ಲ ಅವ್ರುಗಳಿಗೆ ಈ ಥರ ಪ್ರಯಾರಿಟಿ ಕೊಟ್ಟು ಮಾಡಿದ್ದೀವಿ. ಸೊ ಆ ಪಂಚಾಯಿತಿಯ ನಿವೇಶನದ ಸಮಸ್ಯೆ ಕ್ಲಿಯರ್, ಊರು ಕ್ಲಿಯರ್. ಸೊ ಈ ಥರ ಈ ಪ್ರತಿ ಪಂಚಾಯಿತಿ ಏನಾಗಿದೆ ಅಂದರೆ ನಾವು ಮಾಡ್ತಿರೋದು ಹಕ್ಕುಪತ್ರಗಳು ಕೊಟ್ಬಿಡ್ತಾ ಇದ್ದೀವಿ. ಈಗ ನನಗೆ ನಂಬರ್ ಹಾಕಿರೋದು 23, ನಿಮಗೆ 45. ಇದು 43, ಇದು 45 ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಹೋಗಿ ಮನೆ ಕಟ್ಕೊಂಡು ಈಗ ಅದಕ್ಕೆ ಏನು ಮಾಡ್ತಾ ಇದೀವಿ, ಎಲ್ಲಾನು ಈಗ ಏನು ಲೇಔಟ್ ಥರ ಮಾಡ್ಬೇಕು ಅಂದ್ಕೊಂಡಿದೀವಲ್ಲ ಆ ಥರದ್ದೇನಾದರೂ ಮಾಡಬೇಕು. ಈಗ ಇದನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ಬ್ಲೆಂಡೆಡ್ ಫೈನಾನ್ಸಿಂಗ್ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮತ್ತು ನಿಮಗೆ ಗೊತ್ತಿರೋಂಗೆ ಈ ಮುನ್ಸಿಪಾಲಿಟಿ ಬಾಂಡ್ಸ್, ಅಂದರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಮುನ್ಸಿಪಾಲಿಟಿ ಬಾಂಡ್ಸ್ನ ಮಾಡಿ ಡೆವಲಪ್ಮೆಂಟ್ ವರ್ಕ್ಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಿ ನಾವು ಪ್ರೈವೇಟ್ ಇಂದ ದುಡ್ಡು ತಂದು ಇಲ್ಲಿಗೆ ಇನ್ವೆಸ್ಟ್ ಮಾಡಿ ನಾವು ಇವ್ರಿಗೆ ಮನೆ ಕಟ್ಟಿಕೊಟ್ಟು ಅಲ್ಲಿ 2,000-3,000 ತಿಂಗಳು ಕೊಟ್ಟಂಗೆ ಈಗ ಯಾರು ಬಾಂಡ್ಸ್ನ ನಾವು ರೀಪೇ ಮಾಡಬೇಕಲ್ಲ. ಸೊ ಅದನ್ನು ನಾವು ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ, ಎಲ್ಲರೂ ಆಗಿದೆಯಾ? ಇದು ಇಲ್ಲಿ ಕರ್ನಾಟಕದಲ್ಲಿ ಮಾಡಿಲ್ಲ, ಅಂದರೆ ಬೆಂಗಳೂರಲ್ಲಿ ಮಾಡಿದ್ರು ಅಂತ ಕೇಳ್ಪಟ್ಟೆ. ಅದೇನು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಬೇರೆ ಇಂಪ್ಲಿಮೆಂಟ್ ಆಗಿ ಇದೆಲ್ಲ ಟೈಮ್ ಇಲ್ಲ. ಈಗ ಅದನ್ನ ಈಗೆಲ್ಲ ಒಬ್ರು ಫೈನಾನ್ಷಿಯಲ್ ಕಂಪನಿ ಜೊತೆ ಮಾತಾಡ್ತಾ ಇದೀವಿ. ಎರಡು ಯೂಸ್ ಮಾಡ್ತಾ ಇದೀವಿ. ಒಂದು ಬಾಂಡ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ, ಇನ್ನೊಂದು ಬ್ಲೆಂಡೆಡ್ ಫೈನಾನ್ಸಿಂಗ್ ಅಂತ ಔಟ್ಕಮ್ ಬೇಸ್ಡ್ ಫೈನಾನ್ಸಿಂಗ್ ಅಂತ ಮಾಡ್ತಾ ಇದೀವಿ. ಬ್ಲೆಂಡೆಡ್ ಔಟ್ಕಮ್ ಬೇಸ್ಡ್ ಫೈನಾನ್ಸಿಂಗಲ್ಲಿ ಏನಿರುತ್ತೆ ಅಂದರೆ ಫಿಲಾಂಥ್ರಪಿಕ್ ಕ್ಯಾಪಿಟಲ್ ಇರ್ತದೆ,
ಪ್ರೈವೇಟ್ ಕ್ಯಾಪಿಟಲ್ ಇರ್ತದೆ, ಅದಾದಮೇಲೆ ಗ್ರ್ಯಾಂಟ್ಸ್ ಏನಿರ್ತದೆ, ಇಷ್ಟನ್ನು ಮೂರನ್ನು ಕಂಬೈನ್ ಮಾಡಿ, ಈಗ 100 ರೂಪಾಯಿ ಬೇಕು ಅಂದರೆ ಇವ್ರದ್ದು 30%, ಅವ್ರದ್ದು 30%, ಇನ್ನೊಬ್ರದ್ದು 40%. ಆವಾಗ ಏನಾಗುತ್ತೆ, ನಮಗೆ 100 ರೂಪಾಯಿಗೆ ಬಡ್ಡಿ ಕಮ್ಮಿ ಸಿಗುತ್ತೆ. ಓಕೆ, ಈ ಮೂರನ್ನು ಕಂಬೈನ್ ಮಾಡಿದ್ರೆ. ಸೊ ಫಿಲಾಂಥ್ರಪಿ ಕ್ಯಾಪಿಟಲ್ ಏನು ಬೇಕು ಅವ್ರಿಗೆ, ಇಂಪ್ಯಾಕ್ಟ್ ಎಷ್ಟು ಆಯ್ತೈತೆ, ನಾವು ಏನು ಬದಲಾವಣೆ ಮಾಡಿದ್ವಿ, ಅದು ಅವ್ರಿಗೆ ಬೇಕಾಗಿರೋಂಥದ್ದು. ಎರಡನೇ ಅವ್ರ ದುಡ್ಡು, ಈಗ ಪ್ರೈವೇಟ್ ಕ್ಯಾಪಿಟಲ್ಗೆ ಏನು ರಿಟರ್ನ್ಸ್ ಬೇಕು. ಗ್ರ್ಯಾಂಟ್ಸ್ಗಳಿಗೆ ಸರ್ಕಾರದಿಂದ ಬರೋಂಥ ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಗ್ರ್ಯಾಂಟ್ ಇರ್ಬೋದು, ಅದನ್ನು ಸೊ ಇದಿಷ್ಟು ಕಂಬೈನ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದನ್ನು ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ BP, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.